everyone, welcome back to my YouTube channel again. So ಇವತ್ತು ಮತ್ತೊಂದು ನೀವು ತಮಿಳಲ್ಲಿ ನೋಡಿರೋ ತರ ಒಂದು ಫುಡ್ ರೆಸಿಪಿ ಜೊತೆ ಬಂದಿದ್ದೀನಿ. Yes, whenever I come here I will get with one recipe ಅಂತ. So ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಒಂದು ರೆಸಿಪಿ ಏನಂದ್ರೆ ಬೆಂಡೆಕಾಯಿ ಆಲೂ ಫ್ರೈ. ನಮ್ಮಪ್ಪ ಸ್ಪೆಷಲ್ ಆಗಿ ಮಾಡ್ತಾ ಇದ್ದಾರೆ. ಸೊ ಐ ಥಾಟ್ ಲಾಸ್ಟ್ ಟೈಮ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನಾನು ರೊಟ್ಟಿ ಎಲ್ಲ ಅದ್ರದ್ದು ತೋರಿಸಿದ್ದಕ್ಕೆ, ಬದನೆಕಾಯಿ ತೋರಿಸಿದ್ದಕ್ಕೆ. ಸೊ ಈ ಸರಿ ಬೆಂಡೆಕಾಯಿ ಮಾಡ್ತಾ ಇದೀವಿ. ತುಂಬಾ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ ಬಿಕಾಸ್ ಇವಾಗ ಆಲ್ರೆಡಿ 1:15 ಆಗೋಗಿದೆ ಟೈಮು. 2 ಗಂಟೆ ಒಳಗಡೆನೆ ಮಾಡ್ಕೊಡ್ತೀನಿ ಅಂತ 15-20 ಮಿನಿಟ್ಸ್ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿವಳೆ. ಫಸ್ಟ್ ಮೇನ್ ಇಂಗ್ರೀಡಿಯೆಂಟೇ ಬೆಂಡೆಕಾಯಿ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಅದನ್ನು ಬಿಸಿ ನೀರಲ್ಲಿ ವಾಶ್ ಮಾಡಬೇಕು. ಅದನ್ನಪ್ಪ ಪರ್ಟಿಕ್ಯುಲರಾಗಿ ಹೇಳಿದ್ರು ಬಿಕಾಸ್ ಇವಾಗೆಲ್ಲರಿಗೂ ನಮಗೆ ಗೊತ್ತಿದೆ ತರಕಾರಿಗಳೆಲ್ಲ ಹೇಗಿರುತ್ತೆ, ಹೊರಗಡೆ ಪ್ಯೂರ್ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಸೊ ಇಟ್ಸ್ ಮಸ್ಟ್, ನೀವು ಏನೇ ಯೂಸ್ ಮಾಡಬೇಕಾದ್ರೂ ಬಿಸಿನೀರಲ್ಲಿ ವಾಶ್ ಮಾಡಿ ಆ್ಯಂಡ್ ನೀಟಾಗಿ ಸಪ್ರೇಟ್ ವೆಜಿಟೇಬಲ್ ಟಿಶ್ಯೂಸ್ ಬರುತ್ತೆ ಅದರಲ್ಲಿ ಒರೆಸಿ ಆಮೇಲೆ ನಿಮ್ಮ ರೆಸಿಪಿ ಇದೆ ಅದನ್ನು ಸ್ಟಾರ್ಟ್ ಮಾಡಿ. ಸೊ ಇವಾಗ ಎಲ್ಲ ಆದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಲೂ. ಅಫ್ಕೋರ್ಸ್ ಆಲೂನ ಫಸ್ಟು ಪೀಲ್ ಮಾಡ್ಕೊಬೇಕು. ಬೇಯಿಸೋದೆಲ್ಲ ಇದರಲ್ಲ, ಜಸ್ಟ್ ಆಲೂನ ಪೀಲ್ ಮಾಡ್ಕೊಳ್ಳಿ ಆ್ಯಂಡ್ 2 ತರಕಾರಿನ ಕಟ್ ಮಾಡ್ತಾ ಹೋಗಿ. ಸೊ ಆಲೂಗೆಡ್ಡೆ ಆ್ಯಂಡ್ ಇಲ್ಲಿ ಬೆಂಡೆಕಾಯಿ. ಸೊ ತುಂಬ ಜನ ಹೇಳ್ತಾಯಿದ್ರು ನಿಮ್ಮಪ್ಪ ಕುಕ್ ಮಾಡ್ತಾರೆ ಹೇಗೆ ಅಂತೆಲ್ಲ. ಅಪ್ಪ ಶೆಫಾಗಿ ಕೂಡ ವರ್ಕ್ ಮಾಡ್ತಾಯಿದ್ರು ಗೌರ್ಮೆಂಟ್ ಜಾಬಿಗಿಂತ ಮುಂಚೆ. ಆ್ಯಂಡ್ ಆಲ್ಸೋ ಇದು ಆಂಧ್ರ ಇಂಗ್ರೀಡಿಯೆಂಟು. ಅಪ್ಪಂಗೆ ಚೈನೀಸ್, ಆಂಧ್ರ ಎಲ್ಲ ಕ್ಯೂಸಿನ್ಸು ಬರುತ್ತೆ. ಸೊ ಐ ಆಮ್ ವೆರಿ ಮಚ್ ಪ್ರೌಡ್. ಏನು ಬೇಕಂದ್ರೂ ಮನೇಲೇ ಮಾಡಿಕೊಡ್ತಾರೆ. ಸೊ ಇವಾಗ 2 ಕೂಡ ತರಕಾರಿ ಮೇಜರ್ ಆಗಿರುವಂಥದ್ದು ಇಟ್ಕೊಂಡು ಆಗಿದೆ. ಇವಾಗ ಮೇನ್ ಪಾಯಿಂಟಿಗೆ ಹೋಗೋಣ. ಸೊ ಫಸ್ಟು 4 to 5 ಸ್ಪೂನ್ಸ್ ಆಯಿಲ್ ಹಾಕಬೇಕು ಅಂತ ಅಪ್ಪ ಹೇಳಿದ್ರು. ಸೊ ಮೀಡಿಯಮ್ ಫ್ಲೇಮಲ್ಲಿರುತ್ತೆ ಗ್ಯಾಸು. 4 to 5 ಸ್ಪೂನ್ ಆ್ಯಂಡ್ ಪ್ರಾಪರ್ ಆಯಿಲ್ನ ಯೂಸ್ ಮಾಡಿ ಪ್ಲೀಸ್. ಯಾವುದನ್ನು ಇವಾಗ ಹೆಲ್ದಿ ಅಂತ ಅನ್ನೋಕ್ಕಾಗಲ್ಲ. ಸೊ ಅದರಲ್ಲಿ ಬೆಟರ್ ಆಗಿರೋದನ್ನು ನೋಡಿಕೊಂಡು ಯೂಸ್ ಮಾಡಿ. ಸೊ ಫಸ್ಟು ಆಯಿಲ್ ಹಾಕಿದ ತಕ್ಷಣ ಅದು ಬಿಸಿ ಆದಮೇಲೆ 2 ತರಕಾರಿನ ಡೈರೆಕ್ಟಾಗಿ ಆಲೂ ಮತ್ತು ಬೆಂಡೆಕಾಯಿ ಡೈರೆಕ್ಟಾಗಿ ಫ್ರೈಗೋಸ್ಕರ ಅದರೊಳಗೆ ಹಾಕ್ತಾ ಇದ್ದಾರೆ ಅಪ್ಪ. ಸೊ ನೀಟಾಗಿ ಫ್ರೈ ಆಗಬೇಕು ಅಂತ ಹೇಳಿದ್ರು ಬಿಕಾಸ್ ಇದು ಹೆಸರೇ ಆಲೂ ಆ್ಯಂಡ್ ಬೆಂಡೆಕಾಯಿ ಫ್ರೈ ಆಗಿರೋದ್ರಿಂದ ಫ್ರೈ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅರಿಶಿನ. ಎಷ್ಟು ಅರಿಶಿನ ಒಳ್ಳೆಯದಂದರೆ ಲೈಕ್ ಟಾಪ್ ಟು ಬಾಟಮ್ ಒಳ್ಳೇದಂತ ಹೇಳ್ತಾರೆ. ಸೊ ಇದಕ್ಕೆ ಉಪ್ಪು ಆ್ಯಂಡ್ ಅರಿಶಿನ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಲೈಕ್ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅಪ್ಪ ಹೇಳ್ತಾಯಿದ್ರು ಇದನ್ನು ಓಪನ್ ಆಗೇ ಇಡಬೇಕು, ಕ್ಲೋಸ್ ಮಾಡಿಬಿಡಿ ಲಿಡ್ನ ಅಂತ. ಏನಕ್ಕೆ ಅಂತ ಅಂದರೆ ತುಂಬ ಮೆತ್ತಗಾಗೋಗುತ್ತೆ. ಆ್ಯಂಡ್ ಬೆಂಡೆಕಾಯಿರುವಂತಹ ಲೋಳೆ ರಸ ಏನಿರುತ್ತೆ ಅದೆಲ್ಲ ತುಂಬ ಬಿಟ್ಕೊಂಡ್ಬಿಡುತ್ತೆ. ಸೊ ಇಟ್ ವೋಂಟ್ ಬಿ ಗುಡ್. ಸೊ ಹಾಗಾಗಿ ಫ್ರೈ ಮಾಡಬೇಕಾದ್ರೆ ಓಪನ್ ಆಗೇ ಇಡಿ, ಹೈ ಫ್ಲೇಮಲ್ಲೇ ಇಡಿ, ಅಲ್ಲೇ ನಿಂತ್ಕೊಂಡು ನೋಡ್ಕೊಬೇಕು ಒಂದು 5 minutes ಆಗೋವರೆಗೂ ಅಂತ ಅಪ್ಪ ಹೇಳ್ತಾಯಿದ್ರು. ಅಷ್ಟರಲ್ಲಿ ಫ್ರೈ ಆಗೋಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಒಂದು 5-8 minutes ಬಿಟ್ವಿ ನಾವು. ಫ್ರೈ ಆಯಿತು ಅಂತ ಅನಿಸ್ತು ಸ್ವಲ್ಪ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು 2 ಸ್ಪೂನ್ಸ್ ಆಫ್ ಜೀರಿಗೆ ಹಾಕಿದ್ರು ಅಪ್ಪ. ಆ್ಯಂಡ್ ಜೀರಿಗೆ ಹಾಕ್ಬೇಕಾದ್ರೆ ಹೇಳ್ತಾಯಿದ್ರು ಅದ್ರ ಎಸೆನ್ಸ್ ಪೂರ್ತಿ ಫ್ರೈ ಏನಿದೆ ತರಕಾರಿ 2ಕ್ಕೂ ಮಿಕ್ಸ್ ಆಗುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೀರಿಗೆ ತುಂಬ ಒಳ್ಳೆಯದು ನಾವು ಏನೇ ಆಯಿಲಿ ಮಾಡಬೇಕಾದ್ರೆ, ಯಾಕೆಂದರೆ ತುಂಬ ನೀಟಾಗಿ ಸೆಟ್ ಆಗುತ್ತೆ ಇಡೀ ಅಂತ. ಸೊ ಇದು ಆದ ತಕ್ಷಣ ನೀಟಾಗಿ ಮತ್ತೆ ಫ್ರೈ ಆಗೋದಕ್ಕೆ ಬಿಡಬೇಕು ಒಂದು 5 to 10 minutes. ನೀಟಾಗಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅಪ್ಪ ಹೇಳ್ತಾಯಿದ್ರು. ಯಾಕಂದರೆ ಫ್ರೈ ಆಗಿರೋದ್ರಿಂದ ಮೇಜರ್ ಥಿಂಗ್ ಫ್ರೈ ಕರೆಕ್ಟಾಗಿ ಆಗಿಲ್ಲ ಅಂದರೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಚೆನ್ನಾಗಿರಲ್ಲ. ಸೊ ನೀಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಅಪ್ಪ. ಆಲೂಗೆಡ್ಡೆ ಎಲ್ಲ ಓಕೆ ನೀಟಾಗಿ ಬಂದಿದೆ ಅಂತ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಡನ್ ಅಂತ ಹೇಳ್ತಾಯಿದ್ರು. ಇದರಲ್ಲಿ ಆಯಿಲ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಆದ್ರೂ ಕೆಲವರಿಗೆ ಆಯಿಲ್ ಓಕೆ ತುಂಬ ಆಯಿಲ್ ಅನಿಸುತ್ತೆ ಅಂತ ಹೇಳ್ತಾಯಿದ್ರು. ಸೊ ಆ ಥರ ಆಯಿಲ್ ಇರೋರು ಈ ಥರ ಒಂದು ಸೈಡಿಗೆ ಮಾಡಿಕೊಂಡು ಎಕ್ಸ್ಟ್ರಾ ಆಯಿಲ್ನ ಸಪ್ರೇಟಾಗಿ ತೆಗೆದಿಟ್ಕೋಬೋದು. ಸೊ ರೈಸಿಗೆಲ್ಲ ಕಲ್ಸ್ಕೊಂಡು ತಿನ್ನುವಾಗ ಈ ಆಯಿಲಿ ಕಂಟೆಂಟ್ ತುಂಬ ಕಡಿಮೆ ಆಗಿರುತ್ತೆ. ಸೊ ಎಕ್ಸ್ಟ್ರಾ ಏನು ಆಯಿಲ್ ಇದೆ ಅದನ್ನು ತೆಗೆದಿಟ್ಕೊಬೋದು. ಸೊ ವಿ ಆರ್ ಆಲ್ಮೋಸ್ಟ್ ಡನ್. ಇಲ್ಲಿಗೆ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದಾರೆ ಆಯಿಲ್ ತೆಗೆದು ಆದಮೇಲೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಹೈ ಫ್ಲೇಮಲ್ಲೇನೆ ಸೊ ಜಸ್ಟ್ ಒಂದು 2-3 ಸರಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ
ಆಫ್ ಮಾಡಿಬಿಡ್ಬೇಕು, ಮಿಕ್ಕಿದೆಲ್ಲ ಅದೇ ಕುಕ್ ಆಗುತ್ತೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ಡನ್. ಕೊನೆ ವರ್ಡ್ಸ್ನ ಅವ್ರ ಕೈಲೇ ಕೇಳೋಣ ಈ ರೆಸಿಪಿ ಬಗ್ಗೆ. ನೋಡಿ ರೆಡಿ ಬೆಂಡೆಕಾಯಿ ಆಲೂ ಫ್ರೈ ಸೂಪರ್ ಆಗಿರುತ್ತೆ. ನೀವು ಹಾಗೇನೆ ಕೂಡ ಫೋರ್ಕಲ್ಲಿ ಹೀಗೆ ತಿನ್ಬೋದು, ಇಲ್ಲಾಂದರೆ ಬಿಸಿ ಬಿಸಿ ರೈಸ್ ಹಾಕ್ಕೊಂಡು ತಿಂತಾ ಇದ್ರೆ ಒಬ್ಬೊಬ್ಬರು ತುಂಬ 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 ರೈಸ್ ತಿನ್ಬೋದು. ಮಕ್ಕಳು ಇದನ್ನು ತುಂಬ ಇಷ್ಟಪಡ್ತಾರೆ, ಮಕ್ಕಳು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸಾರು ಮಜ್ಜಿಗೆ ಏನು ಬೇಡ, ಇದೊಂದನ್ನೇ ಮಾಡಿ ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಸ್ಪೆಷಲ್ ಆಲೂ ಬೆಂಡೆ ಫ್ರೈ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ರೆಸಿಪಿ ಯಾವುದರಿಂದ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.